ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಮನೆಯಲ್ಲಿ ಈ ಒಂದು ಚಟ್ನಿ ಇದ್ದರೆ ಸಾಕು. ಚಪಾತಿಗಿರಲಿ, ರೈಸಿಗಿರಲಿ, ಪಲ್ಯ ಅಥವಾ ಸಾಂಬಾರು ಅವಶ್ಯಕತೆಯೇ ಇರೋದಿಲ್ಲ. ಹಾಗೆ ಈ ಒಂದು ಚಟ್ನಿನ ಮನೆಯಲ್ಲೇ ಇರ್ತಕ್ಕಂಥ ಕೆಲವೊಂದು ಪದಾರ್ಥಗಳು ಮಾತ್ರ ಬಳಸ್ಕೊಂಡು ಮಾಡಿದ್ದಾಯಿತು ಅಂತಂದರೆ 1 ರಿಂದ 2 ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಿಟ್ಕೊಳ್ಬೋದು. ಯಾವುದೇ ಫ್ರಿಜ್ಜಿನ ಅವಶ್ಯಕತೆಯೂ ಇರೋದಿಲ್ಲ. ಅಷ್ಟು ಸಿಂಪಲ್ಲಾಗಿ ನಾವು ಈ ಒಂದು ಚಟ್ನಿನ ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ದೇಹದ ಒಂದು ಶೀತವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಚಟ್ನಿ ರೆಸಿಪಿ. ಅದರ ಜೊತೆಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಈ ಒಂದು ಚಟ್ನಿ ಹೆಚ್ಚು ಮಾಡುತ್ತೆ. ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ತಕ್ಕಂಥ ಒಂದು ಚಟ್ನಿ ರೆಸಿಪಿ ನೋಡಿ. ಈ ರೀತಿ ಒಂದು ಮುದ್ದೆ ರೀತಿಯಲ್ಲಿ ಈ ಒಂದು ಚಟ್ನಿನ ನಾವು ಮಾಡಿ ಇಟ್ಕೊಂಡು 2 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ಬೋದು. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಟಾಣಿ ಅಥವಾ ಹಿಂಡಿ ಕಲ್ಲು ಅಂತ ಹೇಳ್ತಾರಲ್ಲ, ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು 3 ರಿಂದ 4 ಗಡ್ಡೆ ಬೆಳ್ಳುಳ್ಳಿ, ದೊಡ್ಡದಾಗಿರ್ತಕ್ಕಂಥ ಬೆಳ್ಳುಳ್ಳಿ ಗಡ್ಡೆನ ಕೆಲವೊಂದನ್ನು ಸುಲಿದಿಟ್ಕೊಂಡಿದ್ದೀನಿ. ಇನ್ನು ಕೆಲವೊಂದನ್ನು ಹಾಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಕಲ್ಲೇ ಮಾಡಬೇಕು ಅಂತೇನಿಲ್ಲ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಸಾಕು, ಈ ಚಟ್ನಿ ರೆಡಿಯಾಗುತ್ತೆ. ಒಂದು 1/4 ಬಟ್ಲಾಗುವಷ್ಟು ಅಚ್ಕಾರದ ಪೌಡ್ರು ಅಥವಾ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ. ಮನೇಲೇ ರೆಡಿ ಆಗಿತ್ತು ಅಂದರೆ ಇನ್ನೂ ತುಂಬಾ ರುಚಿಯಾಗಿ ಘಮಘಮವಾಗಿ ಬರುತ್ತೆ. ಇಲ್ಲ ಅಂಗಡಿಯಲ್ಲಿ ತಂದಿದ್ದಾಯಿತು ಅಂದರೆ ಪರವಾಗಿಲ್ಲ, ಅದನ್ನೇ ಬಳಸ್ಕೊಳ್ಳಿ. ಹಾಗೆ 1 ಕಡ್ಡಿ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಈ ಚಟ್ನಿಗೆ ಕರಿಬೇವನ್ನ ಹಾಕೋದನ್ನು ಮರಿಬೇಡಿ. ಇದರಿಂದ ಘಮ ಕೂಡ ಬರುತ್ತೆ, ಅದರ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ನೋಡ್ಕೊಳ್ಳಿ, ನಿಮ್ಮ ಕ್ವಾಂಟಿಟಿ ಎಷ್ಟಿದೆಯೋ ಅಷ್ಟನ್ನು ಅಳತೆಯಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳಿ. ಇವಾಗ 1 ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತಪ್ಪದೆ ಹಾಕಿ, ಅಂದಾಗ ಮಾತ್ರ ಚಟ್ನಿ ಸೂಪರಾಗಿ ಬರುತ್ತೆ. ಹಾಗೆ ಒಂದೇ 2 ಕಡ್ಡಿ ಆಗುವಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ನೋಡಿ, 3 ರಿಂದ 4 ಗಡ್ಡೆ ಬೆಳ್ಳುಳ್ಳಿ, ಖಾರ, ಉಪ್ಪು, ಜೀರಿಗೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಾಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು. ಇವಾಗ ಇದನ್ನು ನಾವು ಕುಟ್ಕೊಳ್ಬೇಕಾಗತ್ತೆ. ಇಲ್ಲಿ ಹಿಂಡಿ ಕಲ್ಲನ್ನ ನಾನು ಬಳಸಿರೋದ್ರಿಂದ ಕುಟ್ತಿದ್ದೀನಿ. ಇಲ್ಲ ನಿಮ್ಮ ಕಡೆ ಈ ರೀತಿ ಕಲ್ಲಿಲ್ಲ, ಕಲ್ಲಲ್ಲಿ ಮಾಡೋದು ನಿಮಗೆ ಇಷ್ಟ ಇಲ್ಲ ಅಂತಂದರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರಿವರ್ಸ್ ಮೋಡಲ್ಲಿ ಅಥವಾ ಪಲ್ಸ್ ಮೋಡಲ್ಲಿ ಮಾಡಿದರೆ ಸಾಕು. ತೀರ ಸಣ್ಣ ಆಗಬಾರ್ದು. ಇದೇ ರೀತಿಯಲ್ಲಿ ಬೆಳ್ಳುಳ್ಳಿನ ಅರ್ಧ ಸಿಪ್ಪೆ ತೆಗೆದು ಅರ್ಧ ಹಾಗೆ ಹಾಕ್ಕೊಳ್ಳಿ, ಅಂದಾಗ ರುಚಿ ಕರೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಕಲ್ಲಲ್ಲಿ ಮಾಡ್ತಿದ್ದೀನಿ. ಈ ರೀತಿ ಕಲ್ಲು ಅಥವಾ ಕುಟಾಣಿ ಇತ್ತು ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಕ್ವಾಂಟಿಟಿಯಲ್ಲಾದರೂ ಪರವಾಗಿಲ್ಲ, ಈ ರೀತಿ ಮಾಡ್ಕೊಳ್ತೀನಿ. ಟೇಸ್ಟ್ ಮಾತ್ರ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಮಾಡೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮಿಕ್ಸರ್ ಜಾರಲ್ಲಿ ಕೂಡ ಈ ಚಟ್ನಿನ ಮಾಡ್ಕೊಳ್ಬೋದು, ಬಟ್ ನೀರು ಹಾಕಬಾರ್ದು. ಹಾಗೆ ಈ ರೀತಿ ನಾವು ರುಬ್ಕೊಳ್ಬೇಕು. ನೀರು ಹಾಕದೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀವು ರೆಡಿ ಮಾಡ್ಕೊಳ್ಬೇಕು. ಹಾಗೆ ಈ ಒಂದು ಚಟ್ನಿ ಸಾಂಪ್ರದಾಯಿಕವಾಗಿ ಹಳೆಯ ಕಾಲದಿಂದಲೂ ಮಾಡ್ತಕ್ಕಂಥ ಒಂದು ಚಟ್ನಿ ರೆಸಿಪಿ. ಹಾಗೆ ಇದು ಒಂದು ಚಟ್ನಿನ ನಾವು ಮಾಡಿ ಬೇಕು ಅಂದಾಗ ಬಿಸಿ ಅನ್ನದ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಅಥವಾ ನೀವೇನು ತಿಂತೀರೋ ಅದರಲ್ಲಿ ಬಳಸ್ಕೊಂಡಿದ್ದಾಯಿತು ಅಂತಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ. ಅದರ ಜೊತೆಗೆ ಬಾಣಂತಿರಿಗೂ ಕೂಡ ತುಂಬಾ ಹೇಳಿ ಮಾಡಿಸ್ತಕ್ಕಂಥ ಒಂದು ಚಟ್ನಿ ರೆಸಿಪಿ. ಯಾಕಂದರೆ ದೇಹನ ಒಂದು ಸದೃಢವಾಗಿ ಮಾಡ್ತಕ್ಕಂಥ ಚಟ್ನಿ. ನೋಡಿ, ಈ ರೀತಿ ನೀರು ಹಾಕದೇ ನಾವು ರುಬ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಆಯಿಲಿ ಆಗಿ ಒಂದು ಜಿಗುಟಾಗಿರ್ತಕ್ಕಂಥ ಚಟ್ನಿ ರೆಡಿಯಾಗುತ್ತೆ. 1 ತಿಂಗಳಿಂದ 2 ತಿಂಗಳವರೆಗೂ ಯಾವುದೇ ಫ್ರಿಜ್ಜಲ್ಲಿಡದೆ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟಾದರೆ ಸಾಕು, ರೆಡಿಯಾಗಿದೆ. ತೀರ ಸಣ್ಣ ಆಗಬಾರ್ದು. ನೀವು ಮಿಕ್ಸಿಯಲ್ಲಿ ಮಾಡಿದಾಗಲೂ ಕೂಡ ತೀರ ನೈಸಾಗಿ ರುಬ್ಕೊಳ್ಬೇಡಿ, ಇದೇ ರೀತಿಯಲ್ಲಿ ಮಾಡಿ. ಯಾಕೆ ಸಿಪ್ಪೆನ ಹಾಗೆ ಬಿಟ್ಟಿದ್ದೀನಿ ಅಂತಂದರೆ ಕೆಲವೊಂದನ್ನು ಮಾತ್ರ ತೆಗೆದಿರೋದು. ಈ ರೀತಿ ನಮಗೆ ಚಟ್ನಿ ಜಿಗಿಟಾಗಿ ಬರಬೇಕು. ಅದರ ಜೊತೆಗೆ ಸಿಪ್ಪೆ ಇರೋದ್ರಿಂದ ನಾವು ಮಾಡಿರ್ತಕ್ಕಂಥ ಚಟ್ನಿ ಸ್ವಲ್ಪನೂ ಹಾಳಾಗೋದಿಲ್ಲ. ಅಂದರೆ ಈ ಒಂದು ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಅಥವಾ ನಾಟಿ ಬೆಳ್ಳುಳ್ಳಿ ಅಂತ ಕರಿತೀವಲ್ಲ, ಆ ಒಂದು ಬೆಳ್ಳುಳ್ಳಿ ಇತ್ತಂದರೆ ಉತ್ತಮ. ಅದರ ಸಿಪ್ಪೆ ತೆಗಿಬೇಡಿ. ನೀವೇನದು ಫಾರಮ್ ಅಥವಾ ದೊಡ್ಡದಾಗಿರ್ತಕ್ಕಂಥ ಸೈಜಲ್ಲಿ ದೊಡ್ಡದಾಗಿರ್ತಕ್ಕಂಥ ಬೆಳ್ಳುಳ್ಳಿ ಆಗಿತ್ತು ಅಂತಂದರೆ ಸಿಪ್ಪೆ ತಗೊಳ್ಳಿ. ಈ ರೀತಿ ಸಿಪ್ಪೆ ಸಮೇತ ಈ ಚಟ್ನಿ ಮಾಡೋದ್ರಿಂದ ಯಾವುದೇ ರೀತಿಯ ಹೊಟ್ಟೆ ಸಮಸ್ಯೆ ಅಂತೂ ಬರೋದಿಲ್ಲ. ಯಾಕಂದರೆ ಬೆಳ್ಳುಳ್ಳಿ ಸಿಪ್ಪೆ ಬೇಗ ಜೀರ್ಣ ಆಗುತ್ತೆ. ಆ ಒಂದು ಸಿಪ್ಪೆಯಿಂದ ಯಾವುದೇ ರೀತಿಯ ಹೊಟ್ಟೆ ಸಮಸ್ಯೆ ನಮಗೆ ಬರೋದಿಲ್ಲ. ಆದರೆ ಚಟ್ನಿ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಹೇಳಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಮನೇಲಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಗ್ಯಾಸ್ನ ಕೂಡ ನಾವು ಉಳಿತಾಯ ಮಾಡ್ಕೊಳ್ಬೋದು. ಯಾಕಂದರೆ ಯಾವುದೇ ಒಂದು ಪದಾರ್ಥನ ನಾವು ಇಲ್ಲಿ ಹುರಿತಿಲ್ಲ, ಅಂದರೆ ರಾ ಆಗಿ ಹಸಿಯಾಗಿಯೇ ಸೇರಿಸ್ಕೊಂಡು ಮಾಡ್ತಿರೋದು. ನೋಡಿ, ಇವಾಗ ಚಟ್ನಿ ರೆಡಿಯಾಗಿದೆ. ಈ ರೀತಿ ಉಂಡೆ
ಕಟ್ಟಿ ಒಂದು 2 ತಿಂಗಳು ನೀವು ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು. ಇಷ್ಟೇ ಬೇಕು ಅಂತ ಏನಿಲ್ಲ. ಇಲ್ಲ ಫ್ರೆಶ್ ಆಗಿರಲಿ ಅಂತಂದಾಗ ಬೇಕು ಅಂದಾಗ ನೀವು ಈ ರೀತಿ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡು ಬಳಸ್ಕೊಳ್ಬೋದು. ಇದೇ ರೀತಿ ಕುಟಾಣಿ ಬೇಕು ಅಂತಲ್ಲ, ಆದಷ್ಟು ಈ ಒಂದು ಚಟ್ನಿನ ಕಲ್ಲಲ್ಲಿ ಮಾಡಿದಾಗ ರುಚಿ ಬೇರೆ ರೀತಿಯಲ್ಲೇ ಬರುತ್ತೆ. ಈ ರೀತಿ ದೊಡ್ಡ ಸೈಜಲ್ಲಿ ನಿಮ್ಮ ಕಡೆ ಕುಟಾಣಿ ಇಲ್ಲ ಅಂತಂದರೆ ಈ ಬೆಳ್ಳುಳ್ಳಿ ಕುಟಾಣಿ ಅಥವಾ ಏಲಕ್ಕಿ ಕುಟಾಣಿ ಕೂಡ ಬಳಸ್ಕೊಂಡು ಈ ರೀತಿ ಚಟ್ನಿನ ಒಂದ್ಸರಿ ಟ್ರೈ ಮಾಡಿ. ಇವಾಗ ನೋಡಿ ಈ ರೀತಿ ಉಂಡೆ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಡಬ್ಬನ ಮುಚ್ಚೆ ಇಟ್ಕೊಳ್ಬೋದು, ಹೊರಗಡೆನೇ ಇಟ್ಕೊಳ್ಳಿ. ಯಾವುದೇ ರೀತಿ ಫ್ರಿಜ್ಜಿನ ಅವಶ್ಯಕತೆ ಇಲ್ಲಿರೋದಿಲ್ಲ. ನಾನಿಲ್ಲಿ ಈ ಒಂದು ಚಟ್ನಿನ ರೈಸ್ಗೆ ಸರ್ವ್ ಮಾಡ್ತಿದ್ದೀನಿ. ರೈಸ್ಗಿರಲಿ, ಚಪಾತಿಗಿರಲಿ, ರೊಟ್ಟಿಗಿರಲಿ ಅಥವಾ ದೋಸೆಗಿರಲಿ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಚಟ್ನಿ. ಮೇಲ್ಗಡೆ ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಿದ್ದೀನಿ. ನೀವು ಬೇಕು ಅಂತಂದರೆ ಎಣ್ಣೆ ಅಥವಾ ತುಪ್ಪ ಅಥವಾ ಮೊಸರು ಕೂಡ ಹಾಕ್ಕೊಳ್ಬೋದು. ಹಾಗೆ ಈ ಒಂದು ಚಟ್ನಿ ರೆಸಿಪಿ ಬಾಣಂತಿಯರಿಗೆ ಹೇಳಿ ಮಾಡಿಸ್ತಕ್ಕಂಥ ಒಂದು ಚಟ್ನಿ ರೆಸಿಪಿ. ಯಾಕಂದರೆ ಬಾಣಂತಿಯರ ಒಂದು ದೇಹವನ್ನು ಶೀತದಿಂದ ಹಾಗೆ ಒಂದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಚಟ್ನಿ ರೆಸಿಪಿ. ಐ ಹೋಪ್ ಇವತ್ತಿನ ಚಟ್ನಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.